टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर ಈಗ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ। ನಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ ಅಂತೇಳಿ ಮಾಡಿದ್ರು ಹಿಂದೆ, ಆದರೆ ನಮ್ಮೆಲ್ಲರ ಬಹುಜನಗಳ ಅಪೇಕ್ಷೆ ಏನು ಅಂತಂದರೆ, ಈ ಜಿಲ್ಲೆಯ ಬಹುಜನಗಳ ಅಪೇಕ್ಷೆ ಏನು ಅಂದರೆ ಇದನ್ನ ಬೆಂಗಳೂರು ಅಂತಕ್ಕಂಥ ಹೆಸರನ್ನ ಇದಕ್ಕೆ ತಳಕಾಕಬೇಕು ಅಂತಕ್ಕಂಥ। ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ। ಸರ್ಕಾರಕ್ಕೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ। ನೋಡಿ, ಬೆಂಗಳೂರು ಗ್ರಾಮಾಂತರದವರು ಅವರು ಭಾಳ ಬುದ್ಧಿವಂತರು। ಈ ಜಿಲ್ಲೆ ಡಿವೈಡ್ ಆದಾಗ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ಒಂದು ರಾಮನಗರ ಅಂತ ಆಯಿತು। ಬೆಂಗಳೂರು ಗ್ರಾಮಾಂತರವರು ದೇವನಹಳ್ಳಿ ಜಿಲ್ಲೆ ಅಥವಾ ದೊಡ್ಡಬಳ್ಳಾಪುರ ಜಿಲ್ಲೆ ಅಂತ ಮಾಡ್ಕೋಬೋದಾಗಿತ್ತು, ಅವ್ರು ಮಾಡ್ಕೊಳ್ಳಿಲ್ಲ। ಅದು ಬೆಂಗಳೂರು ಹೆಸರು ಇರಬೇಕು ಅಂತಕ್ಕಂಥದ್ದನ್ನು ಉಳಿಸ್ಕೊಂಡಿದ್ರು। ಹಂಗೆ ಇವಾಗ ನಮಗೂ ಕೂಡ ಬೆಂಗಳೂರು ಹೆಸರು ಉಳಿಸ್ಕೊಂಡಿದ್ದಾರೆ। ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಮನಗರ ಪ್ರಮುಖವಾದಂಥ ಪಟ್ಟಣ ಇರ್ತದೆ, ಅದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಮನವಿ। ಸರ್ ಈಗ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ। ನಮ್ಮ ಜಿಲ್ಲೆ ರಾಮನಗರ ಜಿಲ್ಲೆ ಅಂತೇಳಿ ಮಾಡಿದ್ರು ಹಿಂದೆ, ಆದರೆ ನಮ್ಮೆಲ್ಲರ ಬಹುಜನಗಳ ಅಪೇಕ್ಷೆ ಏನು ಅಂತಂದರೆ, ಈ ಜಿಲ್ಲೆಯ ಬಹುಜನಗಳ ಅಪೇಕ್ಷೆ ಏನು ಅಂದರೆ ಇದನ್ನ ಬೆಂಗಳೂರು ಅಂತಕ್ಕಂಥ ಹೆಸರನ್ನ ಇದಕ್ಕೆ ತಳಕಾಕಬೇಕು ಅಂತಕ್ಕಂಥ। ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ। ಸರ್ಕಾರಕ್ಕೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ। ನೋಡಿ, ಬೆಂಗಳೂರು ಗ್ರಾಮಾಂತರದವರು ಅವರು ಭಾಳ ಬುದ್ಧಿವಂತರು। ಈ ಜಿಲ್ಲೆ ಡಿವೈಡ್ ಆದಾಗ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ಒಂದು ರಾಮನಗರ ಅಂತ ಆಯಿತು। ಬೆಂಗಳೂರು ಗ್ರಾಮಾಂತರವರು ದೇವನಹಳ್ಳಿ ಜಿಲ್ಲೆ ಅಥವಾ ದೊಡ್ಡಬಳ್ಳಾಪುರ ಜಿಲ್ಲೆ ಅಂತ ಮಾಡ್ಕೋಬೋದಾಗಿತ್ತು, ಅವ್ರು ಮಾಡ್ಕೊಳ್ಳಿಲ್ಲ। ಅದು ಬೆಂಗಳೂರು ಹೆಸರು ಇರಬೇಕು ಅಂತಕ್ಕಂಥದ್ದನ್ನು ಉಳಿಸ್ಕೊಂಡಿದ್ರು। ಹಂಗೆ ಇವಾಗ ನಮಗೂ ಕೂಡ ಬೆಂಗಳೂರು ಹೆಸರು ಉಳಿಸ್ಕೊಂಡಿದ್ದಾರೆ। ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಮನಗರ ಪ್ರಮುಖವಾದಂಥ ಪಟ್ಟಣ ಇರ್ತದೆ, ಅದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಮನವಿ।